ವೆಲ್ಕಮ್ ಟು ಋತ್ವಿ ಕನ್ನಡ ವ್ಲಾಗ್ಸ್. ನಾನು ಶೋಭಾ. ಎಲ್ಲರೂ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇದು ತಿರುಪತಿಯ ಕಂಟಿನ್ಯೂಷನ್ ವ್ಲಾಗ್. ನಾವು ನಿನ್ನೆ ಬೆಟ್ಟ ಹತ್ತಿರೋದ್ರಿಂದ ಕಾರನ್ನು ಕೆಳಗೆ ಬಿಟ್ಟು ಬಂದಿದ್ದೀವಿ. ಹಾಗಾಗಿ ನಾವು ಬಸ್ಸಲ್ಲೇ ಇವಾಗ ವಾಪಸ್ ಬೆಂಗಳೂರಿಗೆ ಹೋಗ್ತಾ ಇದ್ದೀವಿ. ಅಂದರೆ ಫಸ್ಟ್ ನಾವು ಬೆಟ್ಟ ಇಳಿಬೇಕಲ್ವ, ಹಾಗಾಗಿ ಬಸ್ಸಲ್ಲಿ ನಾವು ಬೆಟ್ಟ ಇಳಿತಾ ಇದ್ದೀವಿ. ಬೆಳಗ್ಗೆನೇ ಬಿಡ್ತಾ ಇರೋದ್ರಿಂದ ಸ್ವಲ್ಪ ವೆದರ್ ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋವಂಥ ಬೆಲ್ಲೈಕನನ್ನು ಪ್ರೆಸ್ ಮಾಡಿ. ನೀವು ಈ ರೀತಿ ಮಾಡೋದ್ರಿಂದ ನಾನು ಯಾವುದೇ ವಿಡಿಯೋ ಅಪ್ಲೋಡ್ ಮಾಡಲಿ ನಿಮಗೆ ಫಸ್ಟ್ ನೋಟಿಫಿಕೇಷನ್ ಬರುತ್ತೆ. ಹಾಗಾಗಿ ಈ ರೀತಿಯಾದಂತಹ ಹಲವಾರು ಟ್ರಿಪ್ ವ್ಲಾಗ್ಸ್ ಆಗಿರ್ಬೋದು, ಕುಕ್ಕಿಂಗ್ ವ್ಲಾಗ್ಸ್ ಆಲ್ರೆಡಿ ನಾನು ಅಪ್ಲೋಡ್ ಮಾಡಿದ್ದೀನಿ. ಚೆಕ್ ಮಾಡೋದನ್ನು ಮರಿಬೇಡಿ. ಮೇಲ್ಗಡೆ ಐ ಕಾರ್ಡಲ್ಲೂ ಹಾಕಿರ್ತೀನಿ ಮತ್ತು ಕೆಳಗಡೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲೂ ಹಾಕಿರ್ತೀನಿ, ಚೆಕ್ ಮಾಡಿ. ಈಗ ನಾವು ಕೆಳಗಡೆ ಗೋವಿಂದ ಸ್ವಾಮಿ ಪಟ್ಟಣಕ್ಕೆ ಬಂದಿದ್ದೀವಿ. ಇಲ್ಲಿ ಒಂದು ದರ್ಶನ ಮುಗಿಸ್ಕೊಂಡು ನಾವು ಇವಾಗ ವಾಪಸ್ ಹೋಗ್ತೀವಿ. ಇದೇ ಗೋವಿಂದ ಸ್ವಾಮಿ ಪಟ್ಟಣ. ನೀನು ದೇವಸ್ಥಾನದ ಹತ್ರ ಬಂದ್ವಿ. ನಾವು ದರ್ಶನ ಮುಗಿಸ್ಕೊಂಡು ಮತ್ತು ನಾವು ಬೆಂಗಳೂರು ಕಡೆ ಹೊರಡಬೇಕು. ಹಾಗೆ ಅಲ್ಲಿ ಸ್ವಲ್ಪ ಲೈಟಾಗಿ ಟಿಫನ್ ಮಾಡಿಕೊಂಡು ಬಂದ್ವಿ. ಮತ್ತೆ ಹೊಟ್ಟೆ ಹಸಿತಾಯಿತು. ಈಗಾಗಲೇ 2 ಗಂಟೆ ಆಗಿದೆ. ಹಾಗಾಗಿ ನಾವು ರೋಡ್ ಸೈಡಲ್ಲಿ ಎಲ್ಲಾದರೂ ತಿನ್ನೋಣ ಅಂತ ಅಂದ್ಕೊಂಡ್ವಿ. ಇಲ್ಲೊಂದು ದೋಸೆ ಕಾರ್ನರ್ ಫೇಮಸ್ ಅಲ್ವಾ, ಅಲ್ಲಿ ದೋಸೆ ಕಾರ್ನರ್ಗೆ ಹೊರಟ್ವಿ ನಾವು ಮುಳುಬಾಗ್ಲ ಹತ್ರ. ನೋಡೋಣ, ಅದು ಸ್ವಲ್ಪ ಟ್ರೈ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ಈಗ ನಾವು ಹೋಟೆಲಿಗೆ ಬಂದಿದ್ದೀವಿ. ಚಟ್ನಿ ವಾವ್, ಪಲ್ಯ ಸುಡು ಪಲ್ಯ ಹಾಕೋದು, ಅದು ದಿಂಟ್ಲ ತಿರುಗ್ತಿಲ್ಲ ಅದೇ. ಈಗ ದೋಸೆ ತಿಂಕೊಂಡು ನಾವು ಇನ್ನು ಹೊರಟ್ವಿ. ತುಂಬ ಟೇಸ್ಟಿಯಾಗಿತ್ತು ದೋಸೆ, ಅದಕ್ಕೆ ಅನಿಸುತ್ತೆ ದೋಸೆ ಫೇಮಸ್ಸು. ಇನ್ನು ಹೇಳಿದ್ನಲ್ವ ರಾಮನವಮಿ ಇತ್ತು ಇವತ್ತು ಅಂತ ಹೇಳ್ಬಿಟ್ಟು, ರಾಮನವಮಿ ಇರೋದಕ್ಕೆ ರೋಡ್ ಸೈಡಲ್ಲೆಲ್ಲ ಪಾನಕ ಕೋಸಂಬರಿಯನ್ನು ಕೊಡ್ತಾಯಿದ್ರು, ಮಜ್ಜಿಗೆಯನ್ನು. ಮತ್ತು ಹಾಗೆ ನಮ್ಮನ್ನು ಸಹ ತಡೆದ್ಬಿಟ್ಟು ಇಲ್ಲಿ ಪಾನಕ ಕೋಸಂಬರಿಯನ್ನು ಕೊಟ್ಟರು. ತುಂಬಾ ಟೇಸ್ಟಿಯಾಗಿತ್ತು, ಚೆನ್ನಾಗಿ ಮಾಡಿದ್ರು ಪಾನಕ ಕೋಸಂಬರಿನ. ಎಷ್ಟೊಂದು ಜನ ಕೊಡ್ತಾಯಿದ್ರು. ಇದೊಂದು ಒಳ್ಳೆ ಕೆಲಸ ಅಲ್ವಾ. ಮತ್ತು ನಮ್ಮ ಜರ್ನಿನ ಸ್ಟಾರ್ಟ್ ಮಾಡಿದ್ವಿ. ಹಾಗೆ ಆನ್ ದಿ ವೇ ಬರ್ತಾ ಐಸ್ ಕ್ರೀಮ್ ಕೇಳ್ತಾಯಿದ್ರು ಮಕ್ಕಳು. ಹಾಗೆ ಐಸ್ ಕ್ರೀಮ್ ಪಾರ್ಲರ್ಗೆ ಹೋದ್ವಿ. ಅಲ್ಲ ಸ್ವಲ್ಪ ಐಸ್ ಕ್ರೀಮ್ ಕೊಡಿಸ್ಬಿಟ್ಟು ನಾವು ಮತ್ತೆ ಬೆಂಗಳೂರಿಗೆ ಬರೋ ಅಷ್ಟರಲ್ಲಿ ಸಂಜೆ 7:15 ಆಗಿತ್ತು. ಹೀಗಿತ್ತು ನಮ್ಮ ಜರ್ನಿ. ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆ್ಯಂಡ್ ಬಾಯ್.